ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸಿದ್ದೇಶಣ್ಣ ಇವತ್ತು 74ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ. ಈಗಾಗಲೇ ರವಿಕುಮಾರರು ಮತ್ತು ಉಳಿದಂತವರು ಮಾತಾಡಬೇಕಾದ್ರೆ ಸಿದ್ದೇಶಣ್ಣನ ಸಾಕಷ್ಟು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗ ಶಿವಮೊಗ್ಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಅವಾಗ ದಾವಣಗೆರೆನಲ್ಲಿ ಮಲ್ಲಿಕಾರ್ಜುನರು ಗೆದ್ರು ಅಂತಂದಾಗ ಬಹಳ ಸಂಭ್ರಮದ ದಿನಗಳನ್ನು ಅವತ್ತು ನೋಡಿದಂಥವ್ರು. ಬಹುಶಃ ಅವತ್ತಿನಿಂದ ಇವತ್ತಿನ ತನಕದ ಸುಮಾರು 35-40 ವರ್ಷಗಳನ್ನು ನೆನಪು ಮಾಡಿಕೊಂಡಾಗ ಸಿದ್ದೇಶಣ್ಣ ಮತ್ತು ಅವರ ಇಡೀ ಕುಟುಂಬ ದಾವಣಗೆರೆಯ ಬೆಳವಣಿಗೆಯಲ್ಲಿ, ಬಿಜೆಪಿಯ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ತುಂಬಾ ಸರಿ ನಮಗನ್ಸುತ್ತೆ, ನಾವಿಲ್ಲಿ ಕೂತಿರೋಂಥರೆಲ್ಲರೂ ಕೂಡ ರಾಜಕೀಯ ಪಾರ್ಟಿಯ ಕಾರ್ಯಕರ್ತರು. ಇವತ್ತು ಸಿದ್ದೇಶಣ್ಣ ಯಾಕೆ ಆದರ್ಶ ಆಗ್ತಾರೆ ನಮಗೆ ಅಂತ ಕೇಳಿದ್ರೆ, ತಾನು ನಂಬಿದಂತ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಅವತ್ತಿನಿಂದ ಇವತ್ತಿನ ತನಕ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ 10 ಏಳುಬೀಳುಗಳು ಬಂದರೂ ಕೂಡ ವಿಚಲಿತರಾಗದೆ ಈ ಸಿದ್ಧಾಂತವನ್ನು ಒಪ್ಪಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರಲ್ಲ ಅನ್ನುವ ಕಾರಣಕ್ಕೆ ಸಿದ್ದೇಶಣ್ಣ ನಮಗೆ ಆದರ್ಶ ಆಗ್ತಾರೆ. ಇವತ್ತು ತುಂಬಾ ಜನ ಜನಪ್ರತಿನಿಧಿಗಳನ್ನ ನಾನು ನೋಡಿದ್ದೇನೆ, ನೀವು ನೋಡಿದ್ದೀರಾ. ಚುನಾವಣೆಯಿಂದ ಚುನಾವಣೆಗೆ ಬರುವಂತವರು ಸಾಕಷ್ಟು ಜನ, ಯಾವುದೋ ಹಬ್ಬ ಹರಿದಿನಗಳಲ್ಲಿ ಕಾಣಿಸಿಕೊಳ್ಳುವಂತವರು ಕೆಲವು ಜನ, ಇನ್ಯಾವುದೋ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತ ಜನಪ್ರತಿನಿಧಿಗಳ ನಡುವೆ 4 ಬಾರಿ ಸಂಸದರಾಗಿ ಈ ಕ್ಷೇತ್ರದ ಹಳ್ಳಿಗಳಲ್ಲಿ ನಿರಂತರವಾಗಿ ಜನಪರವಾದಂಥ ಕೆಲಸಗಳನ್ನ, ಜನಸಂಪರ್ಕವನ್ನ, ಒಬ್ಬ ಕಾರ್ಯಕರ್ತರನ್ನ ಗುರುತಿಸುವಂತ ಯಶಸ್ವಿ ಜನಪ್ರತಿನಿಧಿ ಯಾರು ಅಂತ ಕೇಳಿದ್ರೆ ಸಿದ್ದೇಶಣ್ಣ. ಅದಕ್ಕೆ ನಮಗೆ ಅವರು ಆದರ್ಶ ಆಗ್ತಾರೆ. ಇನ್ನು ದಾವಣಗೆರೆಯಲ್ಲಿ ನಡೆದಂತ ಅಭಿವೃದ್ಧಿಯ ಚಟುವಟಿಕೆಗಳು, ಇದನ್ನ ಉಡುಪಿಯಿಂದ ನಾನು ಬಂದು ಹೇಳುವಂಥದ್ದು ಸರಿಯಲ್ಲ. ಸಿದ್ದೇಶಣ್ಣ MP ಆಗ್ಲಿಕ್ಕಿಂತ ಮುಂಚೆ ದಾವಣಗೆರೆ ಹೇಗಿತ್ತು, ಈಗ ದಾವಣಗೆರೆ ಹೇಗಿದೆ, ಅದು ಸ್ಮಾರ್ಟ್ ಸಿಟಿಯಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯ ತನಕ, ಪೋಸ್ಟ್ ಆಫೀಸಿನ ಕಚೇರಿಯಿಂದ ಹಿಡಿದು ಪಾಸ್ಪೋರ್ಟ್ ಕಚೇರಿಯ ತನಕ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಿದ್ದೇಶಣ್ಣ ಸಂಸದರಾದ ನಂತರ ದಾವಣಗೆರೆ ಬದಲಾಯಿತು ಅಂತೇಳಿ ನಮಗೆ ಗೊತ್ತಿದೆ. ಜನಪ್ರತಿನಿಧಿ ಆದ ನಂತರ, ತನ್ನಿಂದ ಜನ ನನ್ನನ್ನು ಆಯ್ಕೆ ಮಾಡಿದ ನಂತರ ಆ ಕ್ಷೇತ್ರದ ಜನರ ಋಣವನ್ನು ಯಾವ ರೀತಿ ತೀರಿಸಬೇಕು ಅನ್ಲಿಕ್ಕೆ ಒಬ್ಬ ಯಶಸ್ವಿ ಸಂಸದನಾಗಿ ಮಾನ್ಯ ಸಿದ್ದೇಶಣ್ಣ ನಮಗೆ ಆದರ್ಶ ಅಂತ ನಾನು ಅನ್ಕೊಳ್ತೇನೆ. ಇನ್ನು ಅವರ ಉಳಿದ ಸಂಗತಿಗಳು, ನಾನು ಅವರ GMT ಗೆಸ್ಟ್ ಹೌಸ್ನಿಂದ ಬರ್ತಾ ಇದ್ದೆ. ಈಗ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರು ಶಿಕ್ಷಣ ಸಂಸ್ಥೆಗಳನ್ನು ಅವರು ಇಲ್ಲಿ ಕಟ್ಟಿದ್ದು. ಯಾವ ರೀತಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅಂತ, 12,000 ಜನ ಅವರ ಶಿಕ್ಷಣ ಸಂಸ್ಥೆನಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಎಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಒಬ್ಬ ವ್ಯಕ್ತಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸಿದ್ದೇಶಣ್ಣ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದು PU ಕಾಲೇಜಿನಿಂದ ಹಿಡಿದು ಇಂಜಿನಿಯರಿಂಗಿನ ತನಕ 10 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ, ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿ, ಒಬ್ಬ ಶಿಕ್ಷಣ ಪ್ರೇಮಿಯಾಗಿಯೂ ಕೂಡ ಸಿದ್ದೇಶಣ್ಣ ಇವತ್ತು ದಾವಣಗೆರೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಉದ್ಯಮಿಯಾಗಿ ಎಷ್ಟು ದೊಡ್ಡ ಉದ್ಯಮವನ್ನು ಪ್ರಾರಂಭ ಮಾಡಿದ್ರು. ಆ ಉದ್ಯಮದ ಮುಖಾಂತರ ನೂರಾರು ಜನರಿಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಕುಟುಂಬಗಳಿಗೆ ಆರ್ಥಿಕ ಚಟುವಟಿಕೆಯನ್ನ ತನ್ನ ಉದ್ಯಮದ ಮುಖಾಂತರ ಯಾವ ರೀತಿ ಬೆಂಬಲಿಸಿದರೆ ಎನ್ನುವಂಥದ್ದನ್ನ ಇಲ್ಲಿರುವಂತವ್ರು ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಿರುವಂತವರು. ಒಬ್ಬ ಯಶಸ್ವಿ ಉದ್ಯಮಿಯಾಗಿಯೂ ಕೂಡ ಸಿದ್ದೇಶಣ್ಣ ನಮಗೆ ಆದರ್ಶ ಆಗ್ತಾರೆ. ಇನ್ನೊಬ್ಬ ಪ್ರಗತಿಪರ ರೈತ, ಅಡಿಕೆ ಬೆಳೆಗಾರರಾಗಿ ಎಷ್ಟು ದೊಡ್ಡ ಅಡಿಕೆಗೆ ಬರುವಂತ ಸಮಸ್ಯೆಗಳಿರ್ಬೋದು, ಅಡಿಕೆ ಬೆಳೆಗಾರರ ಸಮಸ್ಯೆಗಳಿರ್ಬೋದು, ಒಬ್ಬ ರೈತನಾಗಿ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ.